ಏನಮ್ಮ ತ್ರಿವೇಣಿ, ಏನು ಯೋಚನೆ ಮಾಡ್ತಾ ಇದೀಯಮ್ಮ? ಏನಿಲ್ಲಪ್ಪ, ಏನು ಯೋಚನೆ ಮಾಡ್ತಾ ಇಲ್ಲ. ನನಗೆ ಸಿಟಿ ಹುಡುಗ ಬೇಡ ಅಂತ ಅಪ್ಪ. ನಾನು ಹಳ್ಳಿಲೇ ಯಾವ್ದಾರು ಹುಡುಗನ್ನ ನೋಡಿ ಮದುವೆ ಆಗ್ತೀನಿ. ಎಷ್ಟು ಸಲ ಹೇಳಿ ತ್ರಿವೇಣಿ, ನಾನು ಹಳ್ಳಿಗಂತೂ ಕೊಡಲ್ಲ ನಿನ್ನಂತ. ಪದೇ ಪದೇ ಅದೇ ವಿಚಾರನೇ ಮಾತಾಡ್ತೀಯಲ್ಲ ನೀನು ಯಾವಾಗ ನೋಡಿದ್ರು. ಆಗಲ್ಲಪ್ಪ, ನಾನು ಸಿಟಿ ಕಡೆ ಹೋಗ್ಬಿಟ್ರೆ ನಿನ್ನ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳಿದ ಥರ ಅಷ್ಟೇನೆ. ನೋಡಮ್ಮ, ಅದೆಲ್ಲ ಕಾರಣ ನನಗೆ ಹೇಳ್ಬೇಡ. ನನ್ನ ಸ್ನೇಹಿತ ಅವನು, ಆಯಿತಾ? ನನ್ನ ಪ್ರಾಣ ಸ್ನೇಹಿತ ಅವನು. ಮತ್ತೆ ಸಿಕ್ಕಿರೋದು ನನಗೆ ತುಂಬ ಖುಷಿಯಾಗಿದೆ. ಅವನ ಮಗನೂ ತುಂಬ ಒಳ್ಳೆಯವನೇ ಆಗಿರ್ತಾನೆ, ಆಯಿತಾ? ಅದೇನೇ ಆಗಿರಲಿ, ನನ್ನ ಸ್ನೇಹಿತನ ಮನೆಗೆ ನಿನ್ನ ಕೊಡ್ತಾ ಇರೋದು ನನಗೆ ತುಂಬ ಖುಷಿಯಾಗಿದೆ. ನಾನು ಯಾವುದೇ ಕಾರಣಕ್ಕೂ ಈ ಮದುವೆನಂತೂ ನಿಲ್ಲಿಸೋದಿಲ್ಲ, ಆಯಿತಾ? ಅಪ್ಪ, ಅದು ಆಗಲ್ಲ ಅಪ್ಪ. ಆಗೂ ಇಲ್ಲ ಈಗೂ ಇಲ್ಲ. ನಾನು ಸುಮ್ಮನೆ ನಿನಗೆ ಹೇಳ್ಬೇಕು ವಿಷಯನ ಅಂತ ಹೇಳ್ತಾ ಇರೋದು ಅಷ್ಟೇ, ಆಯಿತಾ? ನಿನಗೇನು ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಜೀವನ ಅಂತ? ನಾನು ಹೇಳಿದ ಹುಡುಗನ ಮದುವೆ ಆಗಬೇಕು ಅಷ್ಟೇ. ಇದ್ರ ಮೇಲೆ ನೀನು ಏನೂ ಮಾತಾಡಬಾರ್ದು. ಈ ನಮ್ಮಪ್ಪ ಅಂತೂ ಬಿಡಂಗೆ ಕಾಣಿಸಲ್ಲ. ಸುಮ್ಮನೆ ಹ್ಞೂ ಅಂತ ಅಂದ್ರೆ ಆಯ್ತು, ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಈ ವಿಚಾರನ ತಿಲಕಂಗೆ ಹೇಳ್ಬೇಕು. ಅವನೇನು ಮಾಡ್ತಾನೆ ನೋಡೋಣ. ನಾನಾದ್ರೂ ಏನಾದರೂ ಯೋಚನೆ ಮಾಡಲೇಬೇಕು, ಇಲ್ಲಾಂದ್ರೆ ಬಿಡೋದಿಲ್ಲ ನಮ್ಮಪ್ಪ. ಸುಖವಾಗಿರ್ತೀಯ ಮಗಳೇ, ನಿನ್ನೊಳ್ಳೇದಕ್ಕೆ ನಾನು ಹೇಳೋದು ಅರ್ಥ ಮಾಡ್ಕೊ. ನೀನು ಹಳ್ಳಿಲಿ ಏನಿದೆ, ಸಿಟಿ ಹುಡುಗನ ಮದುವೆ ಆದರೆ ಚೆನ್ನಾಗಿರ್ತೀಯ ನೀನು. ಸುಮ್ಮನೆ ನಮ್ಮಪ್ಪ ಹೇಳಿದ ಮಾತಿಗೆ ಈಗ ಹ್ಞೂ ಅಂತ ಅನ್ನೋದೇ ಒಳ್ಳೇದು. ಆಯ್ತಪ್ಪ, ನೀವು ಹೇಳ್ದಂಗೆ ಆಗಲಿ. ನಾನು ಅವ್ರನ್ನೇ ಮದುವೆ ಆಗ್ತೀನಿ. ನಿಮ್ಮಿಷ್ಟನ ನನ್ನ ಇಷ್ಟ ಅಪ್ಪ. ನಂಗೆ ಗೊತ್ತಮ್ಮ, ನನ್ನ ಮಗಳು ಯಾವತ್ತೂ ನನ್ನ ಆಸೆ ವಿರುದ್ಧವಾಗಿ ಇರೋದಿಲ್ಲ ಅಂತ. ನನಗೂ ಗೊತ್ತು ನಿಂಗೆ ಚಿಂತೆ ಏನು ಅಂತ. ನಾನು ಒಬ್ಬನೇ ಆಗ್ತೀನಿ ಅಂತ ಅಲ್ವಾ? ಪರವಾಗಿಲ್ಲ, ನಾನು ಆಗೋವರೆಗೂ ಇಲ್ಲಿರ್ತೀನಿ. ಆಮೇಲೆ ನಿನ್ನ ಮನೆಗೆ ಬಂದಿರ್ತೀನಿ ಅಷ್ಟೇ. ಹಾ ಹೌದು ಅಪ್ಪ, ನೀವೊಬ್ಬರೇ ಆಗ್ತೀರ ಅನ್ನೋದೇ ನನ್ನ ಚಿಂತೆ. ಅದಕ್ಕೋಸ್ಕರ ಬೇಡ ನನಗೆ ಸಿಟಿ ಅಂತ ಅಂದಿದ್ದಪ್ಪ. ಆಯಿತು ಮಗಳೇ, ನನಗೆ ಅಳಿಯನಿಗೆ ನಾಳೆನೇ ವಿಷಯ ತಿಳಿಸ್ತೀನಿ. ಅವನು ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ದಾನಂತೆ, ಅವ್ರಿಗೂ ಎಲ್ಲ ನೀನು ಇಷ್ಟ ಆಗಿದೆಯಂತೆ. ನನ್ನ ಅಭಿಪ್ರಾಯ ಮಾತ್ರ ಕೇಳೋದಕ್ಕೆ ಅಂತ ಬಂದಿದ್ದ ಅವನು. ನಂದು ಒಪ್ಪಿಗೆ ಇದೆ, ನಿಂದು ಒಪ್ಪಿಗೆ ಇದೆ, ಇನ್ನೇನಿಲ್ಲ, ಮದುವೆ ಮಾಡೋದಷ್ಟೇ. ಆಯ್ತಪ್ಪ, ನಿಮ್ಮಿಷ್ಟನ ನನ್ನ ಇಷ್ಟ ಅಪ್ಪ. ಈ ತಿಲಕ ಕೈಗೆ ಸಿಗೋದಿಲ್ಲ. ಏನ್ ಮಾಡೋದು ನನಗೆ ಗೊತ್ತಾಗ್ತಾನೆ ಇಲ್ಲ ಒಂದನು. ಅಣೋ ಅಣೋ, ಮನೇಲಿದ್ದೀರಾ? ಯಾರಪ್ಪ ಅದು? ಬಾ ಒಳಗಡೆ, ಮನೇಲೇ ಇದ್ದೀನಿ. ಓ ಸಿದ್ದಣ್ಣ, ನೀನಾ? ಏನಪ್ಪ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಈಗ? ಏನಿಲ್ಲ ಕಣಣ್ಣ, ಹಿಂಗೆ ಹೋಗ್ತಾ ಇದ್ದೆ. ಏನೋ ನಿನ್ನ ಕೇಳೋಣ ಅಂತ ಬಂದೆ. ಏನೋ ಅಪ್ಪ ಮಗಳು ಮಾತಾಡ್ತಾ ಇದ್ರಿ, ನನ್ನಿಂದ ತೊಂದರೆ ಆಯ್ತು ಅನ್ಸುತ್ತೆ. ಇವ್ರ್ಯಾಕ್ ಬಂದ್ರು ತಿಲಕ ಅವರಪ್ಪ? ನಮ್ಮ ವಿಷಯ ಏನಾದ್ರು ಗೊತ್ತಾಗೋಯ್ತಾ? ಅದನ್ನೇನಾದ್ರು ನಮ್ಮ ಅಪ್ಪನ ಹತ್ರ ಹೇಳಕ್ ಬಂದಿದಾರ? ಅವನ್ ಬೇರೆ ಸಿಗ್ತಾ ಇಲ್ಲ. ಏನಾಯ್ತು ಏನೋ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ, ಆಮೇಲೆ ಏನು ಅಂತ ವಿಚಾರಿಸ್ಕೊಂಡ್ರೆ ಆಯ್ತು. ಅಂಥದ್ದೇನಿಲ್ಲ, ಬಾ ಸಿದ್ದ, ಬಾ ಕುತ್ಕೋ. ಹೋಗಮ್ಮಗ್ಲ, ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ತೊಗೊಂಬರೋಗು ಸಿದ್ದಣ್ಣನಿಗೆ. ಹಾ ಆಯ್ತಪ್ಪ, ಸರಿಯಪ್ಪ, ತರ್ತೇನೆ. ಬಾ ಸಿದ್ದಣ್ಣ, ಬಾ ಕುತ್ಕೋ. ಇಲ್ಲ ಬುದ್ಧಿ, ನಾನು ನಿಮ್ಮ ಮುಂದೆ ಎಲ್ಲ ಕೂತ್ಕೊಳ್ಳೋದ? ನಾನು ನಿಂತ್ಕೊಂಡೇ ಇರ್ತೀನಿ ಬುದ್ಧಿ. ಬಾರೋ ಸಿದ್ದ, ಯಾಕೆ ಸಂಕೋಚ ಪಟ್ಕೋತೀಯ? ನಾನೇ ಹೇಳ್ತಾ ಇಲ್ವಾ, ಬಾ ಕುತ್ಕೋ. ಏನಪ್ಪ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬರೀ ಬಂದ್ಬಿಟ್ಟಿದೀಯಾ? ಏನಿಲ್ಲ ಕಣ್ಣಣ್ಣ, ನಿನ್ನ ಹತ್ರ ಒಂದು ಸಹಾಯ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು ಬೇಕು ಕೇಳಿಸಿದ್ದ? ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ಅಲ್ಲದೆ ನೀನು ನನ್ನ ತಮ್ಮನ ತುಂಬ ಒಳ್ಳೆ ಗೆಳೆಯ ಬೇರೆ. ನಿನಗೆ ಸಹಾಯ ಮಾಡ್ದಿಲ್ಲ ಇನ್ಯಾರಿಗಪ್ಪ ಮಾಡೋಕ್ಕಾಯ್ತೈತೆ? ನನ್ನ ತಮ್ಮ ಅಂತೂ ಹೊಂಟೋದ, ಎಲ್ಲೋದ ಅಂತಲೇ ಗೊತ್ತಿಲ್ಲ. ನಿನ್ನೆ ನೋಡ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೀನಿ. ನೀನು ನನ್ನ ತಮ್ಮ ಇದ್ದಂಗೆ ಏನೋ ಕಣೋ, ಏನು ಬೇಕಾದರೂ ಕೇಳೋ. ಸಂಕೋಚ ಯಾಕೋ ಪಟ್ಕೋತೀಯ ನನ್ನ ಹತ್ರ ನೀನು? ಏನಿಲ್ಲ ಕಣಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ನನ್ನ ಮಗ ಸಿಟಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೇ ಬರೀ ಕೈಲಿ ಹೆಂಗೆ ಕಳ್ಸೋದು ಅಂತ ಅಂದ್ಬಿಟ್ಟು ನಿನ್ನ ಹತ್ರ ಸ್ವಲ್ಪ ಸಹಾಯ ಕೇಳೋಣ ಅಂತ ಬಂದೆ ಕಣಣ್ಣ. ಹೌದೇನೋ ಸಿದ್ದ? ಹೌದಾ? ಯಾಕೆ ಊರು ಬಿಟ್ಬಿಟ್ಟು ಸಿಟಿಗೆ ಹೋಗಿ ಏನು ಮಾಡ್ತಾನಂತೆ ಅವನು? ನಮ್ಮ ಹಳ್ಳೀಲಿ ಇಲ್ಲಿರೋದು ಏನೋ ಐತೆ ಸಿಟೀಲಿ?
ಹಳ್ಳಿಲೇ ಇದ್ರೆ ಚಂದ ಅಲ್ವಾ, ನಿನ್ನೂ ನೋಡ್ಕೋಬೋದು, ಇಲ್ಲೇ ಇರ್ಬೋದು, ಹೊಲ ಗದ್ದೆ ಎಲ್ಲ ಜಮೀನೆಲ್ಲ ನೋಡ್ಕೋಬೋದು, ಇಲ್ಲಾಂದರೆ ಕೂಲಿ ಕೆಲಸಗಳಾದ್ರೂ ಸಿಗ್ತವೆ. ಈ ಥರ ನಮ್ಮ ಹುಡುಗರೆಲ್ಲ ಸಿಟಿಗೆ ಹೋಗ್ಬಿಟ್ರೆ ಇಲ್ಲಿ ಕೆಲಸ ಮಾಡೋರೇನು, ಜಮೀನು ಮಾಡೋರು ಯಾರು ಹೇಳು. ಅಲ್ಲೆಷ್ಟೇ ದುಡಿದ್ರೂ ಇನ್ನೊಬ್ರ ಹತ್ರ ದುಡಿಬೇಕು ಅಲ್ವಾ, ಇಲ್ಲಾದ್ರೆ ಅಯ್ಯೋ ಅಣ್ಣ, ನಿಮಗೆ ಗೊತ್ತಿರಂಗೆ ನಮಗೇನು ಅಪಾರ ಜಮೀನಿಲ್ಲ, ಇರೋದೇ ಸ್ವಲ್ಪ ಜಮೀನು. ಅದನ್ನ ನೋಡ್ಕೊಂಡು ಎಷ್ಟು ದಿನ ಅಂತ ಇಲ್ಲೇ ಇರೋದಪ್ಪ. ನಾನು ಸಿಟಿಗೆ ಹೋಗಿ ಏನಾದರೂ ದುಡ್ದು ಏನಾರು ಸಂಪಾದನೆ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ದಿನ ಬೇಡ ಬೇಡ ಅಂತಿದ್ದ, ಯಾಕೋ ಈಗ ಹೋಗ್ತೀನಿ ಸಿಟಿಗೆ ಅಂತ ಅವನೇ ಹಠ ಮಾಡ್ತಾನೆ ಕಣೋಣ. ಅದಕ್ಕೆ ಇನ್ನೇನು ಮಾಡೋದು, ಆಯಿತು ಅದನ್ನು ಒಂದು ನೋಡ್ಕೊಬರ್ಲಿ ಅಂತ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದೇನೋ, ಹಂಗೇನಾದ್ರು ಸಹಾಯ ಬೇಕು, ಕೆಲಸ ಬೇಕು ಅಂದರೆ ಹೇಳು ನನಗೆ, ನಾನು ಕೊಡಿಸ್ತೀನಿ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಬೆಂಗಳೂರಲ್ಲಿ, ಅವನದೇ ಕಂಪ್ನಿಗಳೆಲ್ಲ ಐತಂತೆ. ಆಯ್ತು ಕಣಣ್ಣ, ಹಂಗೇನಾದರೂ ಇದ್ರೆ ಹೇಳ್ತೀನಿ. ಅವನ ಸ್ನೇಹಿತ ಯಾರೋ ಕೊಡಿಸ್ತೀನಿ ಕೆಲಸನ ಅಂತ ಹೇಳೋನಂತೆ. ಅದಕ್ಕೆ ಫಸ್ಟ್ ಅದಕ್ಕೆ ಹೋಗ್ತೀನಿ ಅಂತ ಹೇಳೋನೆ, ಅವನ ಜೊತೆನೇ ಇರ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ನಮಗಂತೂ ಇಷ್ಟು ವರ್ಷ ಮಗ ಕಣ್ಮುಂದೆನೇ ಇದ್ದ, ನನಗಂತೂ ಕಳ್ಸೋಕ್ಕೆ ಇಷ್ಟನೇ ಇಲ್ಲ ಕಣಣ್ಣ. ಆದರೆ ಬೆಳೆದ ಮಕ್ಕಳು ಕೇಳಬೇಕಲ್ಲ ನಮ್ಮ ಮಾತನ್ನ. ಹೌದೌದು ಕಣಪ್ಪ, ಮಕ್ಕಳಿಗೆ ಇವಾಗಂತೂ ಹೇಳೋಕ್ಕೆ ಆಗೋದಿಲ್ಲ. ಆದರೆ ನನ್ನ ಮಗ ಆ ಥರ ಏನಿಲ್ಲ ಕಣಣ್ಣ, ಇಷ್ಟು ದಿನ ಹೋಗಲ್ಲ ಹೋಗಲ್ಲ ಅಂತಲೇ ಇದ್ದಿದ್ದು. ಅವನ ಸ್ನೇಹಿತ ಎಲ್ಲ ಹೇಳಿದಾನಂತೆ, ಒಳ್ಳೆ ಕೆಲಸ ಐತೆ, ಸಂಬಳ ಐತೆ, ಬಾ ಇಲ್ಲೇ ಎಷ್ಟು ದಿನ ಅಲ್ಲಿ ಅಂತ ಕಷ್ಟಪಡ್ತಾ ಇರ್ತೀಯ ನೀನು ಅಂತ. ಅದಕ್ಕೆ ಸರಿ ಹೋಗಿ ಬರ್ತೀನಿ ಕಣಪ್ಪ, ಅದನ್ನು ನೋಡ್ತೀನಿ ಸ್ವಲ್ಪ ದಿನ ಅಂತ ಅಂದ. ಆಯಿತು ಮಗನೇ, ಹೋಗಿ ಏನೋ ಮಾಡು ಅಂತ ಹೇಳಿದ್ದೀನಿ ಅಣ್ಣ. ಆಯಿತು ಬಿಡಪ್ಪ, ಏನೋ ಮಕ್ಕಳು ಉದ್ಧಾರ ಆದರೆ ನಮಗೂ ಖುಷಿ ಅಲ್ವಾ. ನಿನ್ನ ಮಗನೂ ಅಂಥ ಹುಡುಗ ಅಲ್ಲ, ಒಳ್ಳೆ ಹುಡುಗನೇ ನಾವು ನೋಡ್ದಂಗೆ. ಅವನಾಯ್ತು, ಅವನ ಕೆಲಸ ಆಯಿತು ಅನ್ನಂಗಿದ್ದಾನೆ. ಮತ್ತೆ ಮದುವೆ ಗಿದ್ವೆ ಮಾಡಬೇಕು ಅಂದ್ಕೊಂಡಿದ್ಯಾ ಹೆಂಗಪ್ಪ, ಏನು ನಿನ್ನ ಮಗನಿಗೆ? ಅದೇ ನಾವು ಹೇಳ್ತಾ ಇದ್ದೀವಿ ಕಣಣ್ಣ, ಮದುವೆ ಮಾಡ್ಕೊಬಿಡು, ಆಮೇಲೆ ಬೇಕಾದ್ರೆ ಹೋಗುವಂತೆ ಪೇಟೆಗೆ ಅಂತ. ಅವನು ಇಲ್ಲ, ಪೇಟೆಯಿಂದ ಬಂದಮೇಲೆ ಮದುವೆ ಆಗ್ತೀನಿ, ಇವಾಗ ಆಗಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹುಡುಗಿನೆಲ್ಲಾದರೂ ನೋಡಿದ್ದೀರನಪ್ಪ, ಹೆಂಗೆ? ಹುಡುಗಿನೇನು ನೋಡಿಲ್ಲ, ಅದೇ ಅವನು ಮದುವೆ ಆಯ್ತೀನಿ ಅಂತಂದರೆ ನೋಡೋಣ ಅಂತ ಅಂದ್ಕೊಂಡಿದ್ದು. ಅವನೇ ಇನ್ನೂ ಮದುವೆ ಆಗೋಕ್ಕೆ ತಯಾರಿಲ್ಲ. ನಾವು ಹುಡುಗಿ ನೋಡಿ ಏನು ಮಾಡೋದು ಅಂತ ಸುಮ್ಮನೆ ಇದ್ದೀವಿ ಇನ್ನು. ಈಗ ಬೇರೆ ಹುಡುಗಿರೇ ಸಿಗ್ತಾ ಇಲ್ವಲ್ಲಣ್ಣ, ಎಲ್ಲ ಓದ್ಬಿಟ್ಟವೆ, ಎಲ್ಲ ಸಿಟಿ ಕಡೆನೇ ಬೇಕು ಅಂತವೆ. ಅದಕ್ಕೆ ಇವನು ಸ್ವಲ್ಪ ದಿನ ನೋಡೋಣ, ಸಿಟಿಲಿ ಇದು ಬಂದರೆ ಹುಡುಗಿ ಯಾವುದಾದ್ರೂ ನೋಡಿ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ನಿಮಗೂ ಯಾವುದಾದ್ರೂ ಹುಡುಗಿ ಇದ್ರೆ ಗೊತ್ತಿದ್ರೆ ಹೇಳೋಣ, ನನ್ನ ಮಗನಿಗೆ ಹೊಂದ್ಕೊಳ್ಳೋ ಅಂಥ ಹುಡುಗಿ. ನಾವು ಮೊದಲೇ ಬಡವರು, ನಮ್ಮನೆಗೆ ತಕ್ಕನಂಥ ಹುಡುಗಿನ ನೋಡ್ಬೇಕಲ್ಲಣ್ಣ. ಹೌದೌದು ಕಣೋ, ಈಗಂತೂ ಹುಡುಗಿರೇ ಸಿಗ್ತಾ ಇಲ್ಲ. ಅದಕ್ಕೇನೆ ಪೇಟೆ ಮಂದಿ ಅವರು ಅಷ್ಟೇ ಎಲ್ಲ ಹಳ್ಳಿ ಕಡೆ ಬಂದ್ಬಿಟ್ಟವ್ರೀಗ. ಹುಡುಗಿರು ಸಿಕ್ಕಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತಿ. ಮತ್ತೆ ಏನಣ್ಣ, ನಿಮ್ಮ ಮಗಳಿಗೆ ಏನಾರ ನೋಡ್ತಾ ಇದ್ದೀರಾ ಹುಡುಗನ್ನ, ಹೇಗೆ? ನನ್ನ ಮಗಳಿಗೇನೋ ರಾಣಿ ರಾಣಿ ಇದ್ದಂಗಿದ್ದಾಳೆ. ಮಾಡ್ತೀವಿ ಅಂದರೆ ಸಾಕು, ಜನ ಬರ್ತಾರೆ. ಆದರೆ ನಾನೇ ಇನ್ನೂ ಯಾರನ್ನೂ ಒಪ್ಕೋತಾ ಇಲ್ಲ ಅಷ್ಟೇ. ಹೌದು ಕಣಣ್ಣ, ನಿಮ್ಗೇನು ಕಮ್ಮಿ ಬಿಡಿ, ನಿಮ್ಗೇನು ಯಾರಾದರೂ ಹುಡುಗ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಮಗಳನ್ನ. ಹೌದು ಕಣೋ, ಒಂದು 3-4 ಜನ ಬಂದು ಕೇಳಿದ್ದಾರೆ, ಇನ್ನೂ ಯಾರಿಗೂ ಒಪ್ಪಿಗೆ ಅಂತ ಹೇಳಿಲ್ಲ. ಮತ್ತೆ ಏನಪ್ಪ, ನಿನ್ನ ಸ್ನೇಹಿತನ ಮಗಳಿಗೂ ಯಾರೋ ಬಂದಿದ್ರಂತಲ್ಲ ನೋಡೋದಕ್ಕೆ, ನಿಂಗೇನಾದರೂ ಗೊತ್ತಾಯ್ತಾ ವಿಚಾರ? ಅವ್ರ ಮನೆ ಪಕ್ಕದಲ್ಲೇ ಇದೆಯಲ್ಲ ನೀನು. ಹೌದು ಕಣಣ್ಣ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆ ಹುಡುಗಿಗೂ ಯಾರೋ ಸಿಟಿಯಿಂದನೇ ಭಾರಿ ದೊಡ್ಡ ಮನುಷ್ಯರಂತೆ, ನೋಡೋಕ್ಕೆ ಅಂತ ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೇಳ್ತಾ ಇದ್ರು ಹಂಗಂತ. ಕೋಮಲನ್ನು ಭಾರಿ ಒಳ್ಳೆ ಹುಡುಗಿ ಕಣಣ್ಣ, ಏನೇ ಆದ್ರೂ ಆ ಹುಡುಗಿನೂ ತುಂಬ ಪಾಪ ಕಷ್ಟಪಡ್ತದೆ. ಅವ್ರ ಅಮ್ಮನೂ ಅಷ್ಟೇ ತುಂಬ ಕಷ್ಟಪಟ್ಟು ಆ ಹುಡುಗಿನ ಸಾಕದೆ. ಹೌದು ಕಣೋ, ಎಷ್ಟೇ ಆದರೂ ನನ್ನ ತಮ್ಮನ ಮಗಳಲ್ವಾ, ನಾನು ಬಿಡೋಕ್ಕಾಗುತ್ತಾ? ಅದಕ್ಕೆ ನಾನು ಸುಮಾರು ಕಡೆ ಹೇಳಿದ್ದೀನಿ, ನಾನೇ ಆ ಹುಡುಗನ ಅವ್ರ ಅಪ್ಪನ್ನ ಎಲ್ಲ ಕಳಿಸಿದ್ದು, ನೋಡಿ ನನ್ನ ತಮ್ಮನ ಮಗಳಿದ್ದಾಳೆ ಅಂತ. ನಾವಂತೂ ಏನಾದರೂ ಸಹಾಯ ಮಾಡೋಣ ಅಂದರೆ ಅವ್ರ ಅಮ್ಮ ಮಗಳು ಇಬ್ಬರು ಬೇಡ ಅಂತಾರಲ್ಲಪ್ಪ, ಏನು ಮಾಡೋದು ಹೇಳು? ನಮ್ಗೆ ಆಸೆ ಇರಲ್ವಾ ನಮ್ಮ ತಮ್ಮನ ಮಗಳು ಅಂತ? ನಾನು ಸುಮಾರು ಕಡೆ ಹೇಳಿದ್ದೀನಿ, ನನ್ನ ತಮ್ಮನ ಮಗಳಿದ್ದಾಳೆ, ತುಂಬ ಒಳ್ಳೆ ಹುಡುಗಿ, ನೋಡಿ ಯಾರು ಒಳ್ಳೆ ಹುಡುಗ ಇದ್ದರೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ನಾನೇ ನಿಂತು ಮಾಡ್ತೀನಿ ಕಣೋ, ಆ ಹುಡುಗಿಗೆ ಇನ್ಯಾರಿದ್ದಾರೆ?
ಅವಳದೆಲ್ಲ ಮದುವೆ ಖರ್ಚಾಗಲಿ ಪ್ರತಿಯೊಂದು ನಾನೇ ನೋಡ್ಕೋತೀನಿ. ಒಳ್ಳೆ ಕಡೆ ಮಾಡಬೇಕು ಅಂತಲೇ ಇರೋದು ಕಣೋ. ನನ್ನ ಮಗಳಿಗಿಂತ ಹೆಚ್ಚಾಗಿ ನನಗೆ ಅವಳನ್ನ ಚೆನ್ನಾಗಿ ಇರೋ ಕಡೆ ಮದುವೆ ಮಾಡಬೇಕು ಅಂತ ಭಾರಿ ಆಸೆ ಐತೆ ನನಗೆ. ನಮ್ಮ ಮನೇಲೆ ಬಂದಿರಿ, ನಾವು ಇಬ್ಬರೇ ಇರೋದು, ನೀವು ಇಬ್ಬರೇ ಇರೋದು ಅಂದರೂ ಬಂದಿರಲ್ಲ ಕಣಪ್ಪ ಅವರು. ಏನು ಮಾಡೋಣ ಹೇಳು ನಾನು. ನೋಡಿದ ಜನಗಳು ಮಾತ್ರ ಹೇಳ್ತಾರೆ ಅಂತಾರೆ ನಮ್ಮನೇನೆ ಯಾರೂ ಸಹಾಯ ಮಾಡಲ್ಲ ಅವರಿಗೆ ಅಂತ. ಈ ಮನೆಗೆ ಮಾತ್ರ ಬರೋದಿಲ್ಲ, ನನ್ನ ಗಂಡ ಇದ್ದಿದ್ದು ಆ ಮನೇಲೆ, ನಾನು ಆ ಮನೇಲೇ ಇರ್ತೀನಿ ಅಂತ ಅಂತಾರೆ. ನಾನು ಇನ್ನೂ ಏನು ಮಾಡಲಪ್ಪ, ಆ ಸೋರೋ ಮನೇಲಿ ಹೆಂಗಿರ್ತಾರೋ ಏನೋ, ಮಳೆ ಬಂದಾಗಂತೂ ನೋಡೋಕ್ಕೆ ಆಗೋದಿಲ್ಲ ಆ ಮನೇನ. ನೋಡಿದ ಜನನಾರು ನಮ್ಮನೆ ತಾನೇ ಅನ್ನೋದು. ಇವರಂತೂ ಒಳ್ಳೆ ಮನೇಲಿ ಅವರೇ, ತಮ್ಮನ ಹೆಂಡತಿ ಮಗಳನ್ನ ಮಾತ್ರ ನೋಡು ಯಾವ ಥರ ಬಿಟ್ಟಿದ್ದಾರೆ ಅಂತ ಅನ್ನಲ್ವೇನಪ್ಪ ನಿಮ್ಮಂಥ ಜನಗಳೆಲ್ಲ. ಅಣ್ಣ ಆ ಥರ ಏನು ಅನ್ಕೊಳ್ಳಲ್ಲ ಬಿಡೋಣ, ಯಾಕೆ ಆ ಥರ ಎಲ್ಲ ಯೋಚನೆ ಮಾಡಿ ಬೇಜಾರು ಮಾಡ್ಕೋತೀರಾ? ನೀನೇನೋ ಹಂಗೆ ಅಂತೀಯಪ್ಪ, ಆಡ್ಕೊಳ್ಳೋ ಜನದ ಬಗ್ಗೆ ಬಾಯಿ ಕೊಡೋಕ್ಕಾಗುತ್ತಾ ನಾವು ಹೇಳು. ನಾನು ನನ್ನ ಮಗಳಿಗೆ ಏನು ಉಡುಗೆ ಮಾಡ್ಸಿಕ್ಕಿದ್ದೀನೋ ಎಲ್ಲ ಉಡುಗೆಯನ್ನು ಕೋಮಲಂಗೂ ಸಹ ಮಾಡ್ಸಿಕ್ಕಿದ್ದೀನಿ ಕಣಪ್ಪ. ನನ್ನ ತಮ್ಮನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಒಳ್ಳೆ ಹುಡುಗನ ನೋಡಿ ಅಂತ ತುಂಬ ಜನ ಕೇಳಿದ್ದೀನಪ್ಪ, ಆದರೆ ನಾನೇ ನಿಂತು ಮದುವೆನೂ ಸಹ ಮಾಡ್ತೀನಿ. ಇನ್ನು ಯಾರಪ್ಪ ಈ ಥರ ಎಲ್ಲ ನೋಡ್ಕೋತಾರೆ? ನನ್ನ ಮಗಳು ಮದುವೆಗಿಂತ ಮೊದಲೇ ನನ್ನ ತಮ್ಮನ ಮಗಳು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಕಣಪ್ಪ. ಅಷ್ಟು ನನಗೆ ಕೋಮಲ ಅಂದರೆ ನನ್ನ ಮಗಳಿಗಿಂತ ಹೆಚ್ಚು ಅವಳು. ಆದರೂ ಜನ ಇದನ್ನೆಲ್ಲ ಅರ್ಥನೇ ಮಾಡ್ಕೊಳ್ಳಲ್ಲ ಕಣಪ್ಪ, ಸುಮ್ಮನೆ ನಮ್ಮನ್ನೇ ತೂರ್ತಾರೆ. ನೀನು ಕಂಡಂಗೆ ನಾನು ನನ್ನ ತಮ್ಮ ಎಷ್ಟು ಚೆನ್ನಾಗಿದ್ವಪ್ಪ. ಒಂದು ಕ್ಷಣ ನನ್ನ ಬಿಟ್ಟಿದ್ದೋನಲ್ಲ, ನಾನು ಅಷ್ಟೇ ಒಂದು ಕ್ಷಣ ಅವನ್ನ ಬಿಟ್ಟಿದ್ದೋನಲ್ಲ. ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ ಅನ್ನೋದೇ ನನಗೆ ಒಂದೇ ಚಿಂತೆ ಕಣಪ್ಪ. ಒಂದು ಸ್ವಲ್ಪನೂ ನೆಮ್ಮದಿ ಇಲ್ಲ. ಅಯ್ಯೋ ನಾನು ನೋಡಿಲ್ವಲ್ಲಣ್ಣ, ನನಗೆ ಗೊತ್ತಿಲ್ವಾ ನನ್ನ ಸ್ನೇಹಿತ ಏನು ನೀವೇನು ಅಂತ. ನೀವ್ಯಾಕೆ ಈ ಥರ ಬೇಜಾರು ಮಾಡ್ಕೋತೀರ ಬಿಡಿ. ನನಗಂತೂ ನನ್ನ ತಮ್ಮ ಎಲ್ಲಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ಏನು ಊಟ ಮಾಡಿದ್ನೋ ಇಲ್ವೋ ಅಂತ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ.